ಅಂದ್ರೆ ತರುಣ್ ಅವರು ಒಬ್ಬರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂದ್ರೆ ಫಸ್ಟ್ ಒಂದು ಒಬಿಡಿಯಂಟ್ ಸ್ಟೂಡೆಂಟ್ ನೋಡ್ತಾನೆ ಅವನು. ಇವನು ಒಬಿಡಿಯಂಟ್ ಸ್ಟೂಡೆಂಟ್ ನೋಡ್ಬಿಟ್ಟು ಇವನಲ್ಲಿ ಏನೇನು ವಿದ್ಯೆ ಇದೆ ಅಂತ ನೋಡ್ತಾನೆ. ಒಂದು 10 ವಿದ್ಯೆ ಇದೆ ಅಂತ ಅಂದ್ಕೊಂಡ್ರೆ 10 ಬೆಸ್ಟ್ ವಿದ್ಯೆಗಳು, 5 ಸುಮಾರು ವಿದ್ಯೆಗಳು, ಇನ್ನ 3 ಓಕೆ ವಿದ್ಯೆಗಳು. ಆ 18 ವಿದ್ಯೆಗಳನ್ನು ಬಿಡಲ್ಲ ನಾವು. 10ಕ್ಕೆ ತೆಗೆದು 5 ತೆಗೆದು ಅದನ್ನು ತೆಗೆದು ಹಿಂಡಿ ಏನೇನಿದೆ ಅವ್ರ ಮುಂದಿನ ಪಿಕ್ಚರ್ ಏನೂ ಇರಲ್ಲ. ನೆಕ್ಸ್ಟ್ ಏನಕ್ಕೆ ಕೇಳಕ್ ಬರ್ತೀನಿ ಅಂದ್ರೆ, ಈ ಸಿನಿಮಾದ ಮುಖಾಂತರ ದಿ ಬೆಸ್ಟ್ ವರ್ಷನ್ ಆಫ್ ರಾಣ್ ಅವ್ರು ನೋಡ್ಬೋದು, ದಿ ಬೆಸ್ಟ್ ವರ್ಷನ್ ಆಫ್ ಪ್ರಿಯಾಂಕಾ ಅವ್ರು ನೋಡ್ಬೋದು ಅಂತ ಹೇಳೋದಕ್ಕೆ ಬಂದೆ. ಒಳ್ಳೇದಾಗ್ಲಿ ಸರ್, ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಅನ್ನೋದಾದ್ರೆ ಅಲ್ಲೇನೆ. ಯಾಕಂದ್ರೆ ಈ ಸಿನಿಮಾದ ಮುಖಾಂತರ ಕನ್ನಡ ಚಿತ್ರರಂಗಕ್ಕೆ ಪ್ರಿಯಾಂಕ್ ಅವರು ಪಾದಾರ್ಪಣೆ ಆಗ್ತಾ ಇದೆ. ಒಂದು ಹೀರೋಯಿನ್ ಬರ್ತಾ ಇದ್ದಾರೆ, ಒಬ್ಬರು ಹೀರೋ ಸಿಗ್ತಾ ಇದ್ದಾರೆ, ಒಬ್ಬರು ಡೈರೆಕ್ಟರ್ ಎಂಟ್ರಿ ಆಗ್ತಾ ಇದೆ. ಎಲ್ಲರಿಗೂ ಶುಭವಾಗ್ಲಿ. ಇಲ್ಲಿ ತನಕ ನಮಗೆ ಈ ಸಿನಿಮಾದ ರಿಲೀಸ್ ಯಾವಾಗ ಅಂತ ಇದ್ದೀವಿ. ನನಗನ್ಸಿದ್ದು ನಾವು ಅನ್ಕೊಂತ ಇದ್ದಿದ್ದು ಯಾವಾಗ ಏಳು ಮನೆ ರಿಲೀಸ್ ಯಾವಾಗ ಅಂತ ಇದ್ವಿ. ಈ ಟ್ರೇಲರ್ ನೋಡಾದ್ಮೇಲೆ ಯಾವಾಗ ಸಿಲ್ವರ್ ಜೂಬ್ಲಿ ಫಂಕ್ಷನ್ ಯಾವಾಗ. ಥ್ಯಾಂಕ್ ಯು. ಸೂಪರ್